ನಮಸ್ತೆ. ಇವತ್ತು ಮತ್ತೊಂದು ರೀತಿಯ ಪರಾಠನ ಹೇಗೆ ಮಾಡೋದು ಅಂತ ನೋಡೋಣ. ಅದೇ ಗೋಬಿ ಪರಾಠ ಅಂದರೆ ಹೂಕೋಸಿನ ಪರಾಠ. ಇದು ಆನಿಯನ್ ಪರಾಠ ಥರನೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲೂ ಹಾಕಿಬಿಟ್ಟು ಕೊಡ್ಬೋದು. ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನಾವು ಆನಿಯನ್ ಪರಾಠಗೆ ಹೇಗೆ ಹಿಟ್ಟನ್ನು ನಾದ್ಕೊಂಡಿದ್ದೀವೋ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕು. ಅದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 2 ಕಪ್ಪಷ್ಟು ಗೋಧಿ ಹಿಟ್ಟು, ಅದಕ್ಕೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಓಂಕಾಳು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಎಲ್ಲ ಕಲಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೋತೀವೋ ಅದೇ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಇದನ್ನು ಸರಿಯಾಗಿ ನಾದ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಆದರೂ ಇಲ್ಲಾಂದರೆ 1 ಗಂಟೆವರೆಗೂ ಆದರೂ ಇದನ್ನು ನೆನೆಗೆ ಬಿಟ್ಬಿಡಿ. ಬನ್ನಿ ಅಲ್ಲಿವರೆಗೂ ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಎಣ್ಣೆಯಲ್ಲಿ ಕಟ್ ಮಾಡಿಟ್ಟಿರುವ ಹೂಕೋಸನ್ನು ಹಾಕೋತಾ ಇದ್ದೀನಿ. ಹಾಗೂ ಇದನ್ನು ಸ್ವಲ್ಪ ಒಂದು 2 ನಿಮಿಷವರೆಗೂ ಇದನ್ನು ಬೇಯಿಸ್ಕೋಬೇಕು. ಇದರಿಂದ ಇದರಲ್ಲಿರುವ ಎಲ್ಲ ಜರ್ಮ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ಇದರಲ್ಲಿರುವ ಎಲ್ಲ ನೀರನ್ನು ಬಸಿದ್ಕೊಂಡು ಇದನ್ನು ಸರಿಯಾಗಿ ಆರಕ್ಬಿಟ್ಟು ಇದನ್ನು ಒಂದು ಮಿಕ್ಸಿಯಲ್ಲಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಇದನ್ನು ತಗೊಂಬಿಡಿ. ಆಮೇಲೆ ಇದರಲ್ಲಿರುವ ನೀರನ್ನೆಲ್ಲ ಹಿಂಡ್ಕೊಂಡ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಕಪ್ಪು ಉಪ್ಪು, ಸ್ವಲ್ಪ ಕಸೂರಿ ಮೇಥಿ, ಸಣ್ಣ ಹೆಚ್ಚಿರುವ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸ್ಬಿಟ್ರೆ ನಮ್ದೀಗ ಸ್ಟಫಿಂಗ್ ತಯಾರಾಯಿತು. ಬನ್ನಿ ಈಗ ಪರಾಠ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಚಪಾತಿ ಹಿಟ್ಟು ಎಷ್ಟು ತಗೋತೀವೋ ಹಿಟ್ಟನ್ನು ತೆಗೆದುಕೊಂಡು ಇದನ್ನು ಸರಿಯಾಗಿ ಇದನ್ನು ಹೊರ ಹಿಟ್ಟಲ್ಲಿ ಹತ್ಕೊಂಡ್ಬಿಡಿ. ಆಮೇಲೆ ಇದನ್ನು ಸ್ವಲ್ಪ ಪುಡಿ ಗಾತ್ರಕ್ಕೆ ಲಟ್ಸ್ಕೊಂಡ್ಬಿಡಿ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಸ್ಟಫಿಂಗ್ ಇಟ್ಟು ಇದನ್ನು ಸರಿಯಾಗಿ ಸೀಲ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಥರ. ಆಮೇಲೆ ಇದನ್ನು ಒಣ ಹಿಟ್ಟಿನಲ್ಲಿ ಡಸ್ಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ಇದನ್ನು ಲಟ್ಸ್ಕೊಂಡ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರ ನೀರಿನ ಪ್ರಮಾಣ ಕಡಿಮೆ ಇರಬೇಕು ಅಂದರೆ ಇದು ಸರಿಯಾಗಿ ಲಟ್ಸೋಕ್ಕಾಗುತ್ತೆ. ಇದನ್ನು ಕಾರಿದ್ದಿರುವ ತವ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಗರಿಯಾಗಿ ಬೇಯಿಸ್ಕೊಂಡ್ಬಿಟ್ರೆ ನಮ್ದೀಗ ಗೋಬಿ ಪರಾಠ ಅಂದರೆ ಹೂಕೋಸಿನ ಪರಾಠ ತಯಾರಾಯಿತು. ಇದನ್ನು ನೀವು ಮೊಸರು ರಾಯ್ತಾ ಅಥವಾ ಉಪ್ಪಿನಕಾಯಿ ಅಥವಾ ಮಾಮೂಲಿ ಹಾಗೆ ಮೊಸರಿನ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.